ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ದಿನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನ್ ಮಾಡ್ತೀವಿ ಅದನ್ನೆಲ್ಲ ಈ ವ್ಲಾಗ್ ಅಲ್ಲಿ ನಾವು ತೋರಿಸ್ತೀವಿ. ಕೆಲವೆಲ್ಲ ಇವ್ರು ಶೂಟ್ ಮಾಡಕ್ ಬಿಡಲ್ಲ ಅಂತ ನನ್ಗೂ ಗೊತ್ತು. ಇವಾಗ ಸ್ಟಾರ್ಟ್ ಮಾಡುವ. ನೋಡಿ ನೆಕ್ಸ್ಟ್ ಒಣಕಾಯಿ ಮಂಗಳೂರು ಈ ತರ ಹಿಂಸೆ ಕೊಟ್ರೆ ಯಾರ್ ಸರ್ ಬದುಕ್ತಾರೆ? ಎಲ್ಲ ನಾನೇ ಮಾಡೋದು, ನೀವೇ ಎಂತ ಮಾಡಿ. ಅಮಿತ್ ಅವರು ಜ್ಯೂಸ್ ಕುಡಿತಾ ಇದ್ದಾರೆ. ಹೇಳ್ಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಹೌದು, ಬಳಲಿ ಬೆಂಡ್ ಆಗಿರುವ ಹಾಗಿದ್ರೆ ತಡ ಮಾಡೋದು ಯಾಕೆ, ಬನ್ನಿ ನಮ್ಮ ದಿನದ ದಿನಚರಿಯನ್ನು ನೋಡೋಣ. ನಂಗೆ ನೀವು ಇಷ್ಟ, ಅದಕ್ಕೆ ಅಂಕಿಚಿ ಕೊಡ್ತೇನೆ. ಸಮಯ 7 ಗಂಟೆ. ಇಲ್ಲಿ ಕನಸಿನ ವಿಚಾರವಾಗಿ ಪಿಕೆ ಮಾತನಾಡುತ್ತಿದ್ದಾರೆ. ಗುಡ್ ಮಾರ್ನಿಂಗ್. ನೀವೇ ಇವತ್ತು ತಿಂಡಿ ಮಾಡಿಕೊಳ್ತೀರಾ? ಅಂಡರ್ಟೇಕರ್. ನಂಗೆ ನಿನಗನ್ಸು ಒಬ್ಬ ಯಾರಂತ ಗೊತ್ತಿಲ್ಲ, ಅವನೊಟ್ಟಿಗೆ ನಾನು ಜೀಪಲ್ಲಿ ಹೋಗ್ತಿದ್ದೆ. ಅವನ ಮುಖ ಇಲ್ಲಿತ್ತು. ನಂಗೆ ಮದುವೆ ಆಗಿದೆ, ಆದ್ರೆ ನನ್ನ ಕನ್ಸಿಗೆ ಗೊತ್ತಿಲ್ಲ ನಂಗೆ ಮದುವೆ ಆಗಿದೆ ಅಂತ. ಯಾರೋನು ಹೇಳೋ, ಯಾರ್ಯಾವನು? ನಂಗೆ ಅವನ ಮುಖ ನೆನಪಿಲ್ಲ. ಹೇಳಿ. 5 ನಿಮಿಷ ಮತ್ ನಾನು ಹೇಳ್ತೇನೆ, 5 ನಿಮಿಷ. ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ಬರ್ದಿದ್ರು ಡುಯೆಟ್ ಹಾಡ್ಕೊಳ್ಳು. ಮಾಯಿಶ್ಚರೈಸರ್ ಬೆಳಗಿನ ರಹಸ್ಯ. ಸ್ನಾನ ಮಾಡಿ ಬಂದ್ಮೇಲೆ ಇದು ಮಾಯಿಶ್ಚರೈಸರ್ ಹಚ್ಬೇಕು, ಆನಂತರ ಲಿಪ್ ಬಾಮ್ ಹಚ್ಬೇಕು, ಆಮೇಲೆ ಮುಚ್ಚಬೇಕು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸಮಯ 7:30. ಅಮಿತ್ ಮತ್ತು ಪಿಕೆ ಇಲ್ಲಿ ಪೂಜೆ ಮಾಡುತ್ತಿದ್ದಾರೆ. ಇದು ಇಂಡೋರ್ ಪ್ಲಾಂಟ್. ನಮ್ ಕೆಲ್ಸದವ್ರಿಗೆ ಗೊತ್ತಿರ್ಲಿಲ್ಲ, ಅವರು ಚಂದ ನೀರ್ ಹಾಕಿ ಬಿಟ್ಟಿದ್ದಾರೆ. ಹಾಗೆ ಪಾಪ ಅದಕ್ಕೆ ಅರ್ಧ ಜೀವದಲ್ಲಿದೆ, ಹೇಗೆ ಮಾಡಿದ್ರು ಬದುಕ್ತಿಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ತಿಳಿ ಮಾಡೋಣ. ನಮ್ಮನೆಯ ಹೊಸ ಕೆಲಸದವರು ಡಿಸೆಂಬರ್ ಅಲ್ಲಿ ಜಾಯ್ನ್ ಆದದ್ದು. ಒಳ್ಳೆ ಕೆಲಸ ಮಾಡ್ತೀವಿ ಮಾರೆ. ಥ್ಯಾಂಕ್ಸ್. ನಿನ್ನೆ ರಾತ್ರಿ ನೆನೆ ಹಾಕಿದ ಅಕ್ಕಿ. ಇವತ್ತಿಗೆ ನಮ್ಗೆ ಸ್ಪೆಷಲ್ ಅಂತ ಮಂಗಳೂರು ನೀರು ದೋಸೆಯ, ಕುಂದಾಪುರ ನೀರು ದೋಸೆಯ. ಇವತ್ತು ಬೆಳಿಗ್ಗೆ ನಾವು ತಿಂತಾ ಇದೀವಿ ನೀರು ದೋಸೆ. ಸ್ವಲ್ಪ ಮಿಕ್ಸಿ ರುಬ್ಬಪ್ಪಾರಾವುಲ್ಲ, ತಿಂಡಿ ರೆಡಿ ಆಗ್ತಾ ಇದೆ. ಸಮಯ 7:45. ರುಬ್ಬುವ ವಿಚಾರವಾಗಿ ಜಗಳ ನಡೆಯುತ್ತಿದೆ. ಏನ್ ಮಾಡುದಿಲ್ಲ, ಅದು ಹೊರಗೆ ಬರ್ತದಂತೆ. ಈಗ ನಂಗೆ ಗೊತ್ತಾ ನಿಮ್ಗೆ ಗೊತ್ತಾ, ನಾನ್ ಅಡಿಗೆ ಮಾಡುದ ನೀವ್ ಅಡಿಗೆ ಮಾಡುದ? ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನಂಗೆ ಗೊತ್ತಾ ನಿಮ್ಗೆ ಗೊತ್ತಾ, ನಾನ್ ಅಡಿಗೆ ಮಾಡುದ ನೀವ್ ಅಡಿಗೆ ಮಾಡುದ?
ಕೊಟ್ಲು ನೀರ್ ದೋಸೆ. ಇಲ್ಲ, ನಾನು ನಿಮ್ಗೆ ಆಫ್ ಮಾಡಿ ಅಂತ ಹೇಳ್ತಿದ್ದೇನೆ, ನೀವು ಆಫ್ ಮಾಡ್ತಿಲ್ಲ. ಈ ಮಿಕ್ಸಿ ಸೇಮ್ ನಿಂತಲ್ಲೇ ಸೌಂಡ್ ಮಾಡುತ್ತಾ ಅಂತ. ಅಂಬಟ್ಟಿ, ನೀವ್ ಅಲ್ಲಿ ರುಬ್ಬಿ ಕೊಡ್ಲಿಕ್ಕೆ ಹೋಗಿದ್ದೀರಾ? ನಾನು ಅವಳಿಗೆ ನೀರ್ ದೋಸೆ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ನೀವ್ ಹೇಳಿಕೊಡ್ತಾ ಇಲ್ಲ. ನೀರ್ ದೋಸೆಗೆ ಮೇನ್ ಆಗಿ ಬೇಕಿರೋದು ಅಂತ ಹೇಳು, ಎಂತ? ನೀರು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗೊತ್ತಾಯ್ತಾ? ನೀರ್ ದೋಸೆಗೆ ಆಕ್ಚುಲ್ ಆಗಿ ನಾವು ಗೂಗಲ್ ಪೇ ನಂಬರ್ ಕೂಡ 50 ರೂಪಾಯಿ ಕಳಿಸ್ತೀನಿ, ಜೋಕ್ ಅಷ್ಟೇ ಬೆಲೆ. ಕುಂದಾಪುರಲ್ಲಿ ನೀರ್ ದೋಸೆಗೆ ನೀರ್ ಹಾಕ್ತೇವೆ, ನಿಮ್ಮೂರಲ್ಲಿ ಎಂತ ಹಾಕ್ತೀರ ಅಂತ ಹೇಳ್ಬೇಕಪ್ಪ. ಬರೀ ಕಳ್ಳರು. ಯಾವ್ದಕ್ಕೆ ನೀರ್ ದೋಸೆಗೆ ಬೆಸ್ಟ್ ಅಂದ್ರೆ ನೀರು ಮತ್ತೆ ಅಕ್ಕಿ ಇದ್ರೆ ಸೂಪರ್ ಆಗಿ ನೀರ್ ದೋಸೆ ಮಾಡಬಹುದು. ಚಟಾಪಟ 2 ನಿಮಿಷದಲ್ಲಿ ಮಾಡಬಹುದು. 2 ನಿಮಿಷದಲ್ಲಿ ಮ್ಯಾಗಿ ಅದು ಮಾಡ್ಲಿಕ್ಕೆ. ರುಬ್ ಅಂತ ರುಬ್ಬಿಸ್ಬೇಕು ಅಂತ ಒಯ್ಬೇಕು. ಈ ತರ ಮೇಲಿಂದ ಇದ್ ಮಾಡ್ಬೇಕು. ನಿಮ್ಮನೆಲ್ಲ ಉಂಟು ಅದು ದೋಸೆಯಲ್ಲಿ ತೂತು? ಈ ತರ ಹಿಂಸೆ ಕೊಟ್ರೆ ಯಾರು ಸರ್ ಬದುಕ್ತಾರೆ? ಈ ತರ 10 ರೂಪಾಯಿ 20 ರೂಪಾಯಿ ಜೋಕ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಮಯ 8 ಗಂಟೆ. ವರ್ತೂರ್ ಸಂತೋಷ್ಟರ ಡೈಲಾಗ್ ಹೊಡೆಯಲು ಪ್ರಯತ್ನ ಪಡ್ತಿದ್ದಾರೆ. ನಮ್ಗ್ ಗೊತ್ತೋ, ನೀವ್ ಹೇಳ್ಬೇಕಂತ. ನೀವೇ ಹುಟ್ಟಿದ್ರೆ ಈ ದೋಸೆ ನೀವೇ ಮಾಡ್ರಿ ಬರ್ರಿ. ಇನ್ನೂ ರುಬ್ಲಿಲ್ವನ ರಾಜಾ? ಅದು ಸ್ವಲ್ಪ ಹಿಟ್ಟು ತೆಳ್ಳಾಯ್ತು, ಆಗಿಂದ ರುಬ್ತಾನೆ ಇದ್ದೀನಿ. ಇದು ಚಿಕ್ಕ ಮಿಕ್ಸಿಯಾ? ಸಮಯ 8:15. ಅಮಿತ್ ತಮ್ಮ ನೋವನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನು ಈ ವಿಡಿಯೋ ಮಾಡೋ ಕಾರಣ ಏನಂತ ಹೇಳಿದ್ರೆ, ಒಂದು ತುಂಬಾ ಬೇಸರವಾದ ಸಂಗತಿ. ದಿನ ಬೆಳಿಗ್ಗೆ ಆದ್ರೆ ನನಗೆ ನಾನು ತುಂಬಾ ಮನ ಬೇಸತ್ತು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರ ಸರಿನೋ ತಪ್ಪೋ ನನ್ಗೆ ಯೋಚನೆ ಮಾಡಕ್ಕೆ ಆಗ್ತಾ ಇಲ್ಲ. ನಾನು ಈ ನಿರ್ಧಾರ ತಗೊಳ್ಳೇಬೇಕಾಗಿದೆ. ಅವ್ರು ಈ ತರ ಹಿಂಗೆ ಬರೋಕ್ಕಿಂತ ಮುಂಚೆ ನಾನು ಕಾಯಿ ರುಬ್ಬಿ ಬರ್ತೀನಿ, ಆಯ್ತಾ? ಮತ್ತಿರೋದಂತಿ ರಾಧ ರಾಪಾಡ ಎಲ್ಲ ಆಗುತ್ತೆ ಬೇಡ ಮಾಡ್ರಿ. ವಿಡಿಯೋ ಇದ್ರೆ ಇಷ್ಟು ದಿನ ಚಂದ ಕೂಲಾಗಿ ಆಡ್ತಿಯಲ್ಲ, ವಿಡಿಯೋ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಾಯಿ ರುಬ್ಬಿ ಕೊಡೋ ಹಾಗೆ ಹೇಳ್ತಿದ್ರು. ಇವತ್ತು ವಿಡಿಯೋ ಮಾಡಿದೀನಲ್ಲ, ನಾನು ಸ್ವಲ್ಪ ಬದುಕೊಂಡೆ, ಬದುಕಿದ್ದು ಬಹಳ ಜೀವ. ನಾಟಕ ಅಂದ್ರೆ ನಿಮ್ಗೆ ಅಚ್ಚ ಕನ್ನಡ ಸ್ಟೈಲ್ ಅಲ್ಲಿ ಕಾಯಿ ಹೇಗ್ ರುಬ್ತಾರಂತೆ ತೋರಿಸ್ತೀನಿ ಬನ್ನಿ. ಅದಂಗೆ ಇಂಗ್ಲಿಷ್ ಅಲ್ಲಿ ಬೇರೆ ರುಬ್ತಾ ಇರೋದನ್ನ ಕನ್ನಡದಲ್ಲಿ ಹೇಳಿದ್ರೆ ಅದು ಅಚ್ಚ ಕನ್ನಡ ಸ್ಟೈಲ್. ರಾಹುಲ ರುಬ್ಬಿ ಕೊಡು ರಾಜ, ತುರ್ದು ಕೊಡು ರಾಜ. ನಾನು ತಾಳ ಹಾಕ್ತಿದ್ದಲ್ಲ, ನಮ್ಮನೆಯಲ್ಲಿ ಕಾಯಿ ಹೊಡೆಯುವ ಶೈಲಿ ಕತ್ತಿ ಹಾಳಾಗಿದೆ. ಅದಕ್ಕೆ ಈಗ ಲಟ್ಟಣಿಗೆ ನಮ್ಮ ಕತ್ತಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀರ್ ಬೇಕು. ಸಿಯಾ ಉಂಟು. ತುಪ್ಪ ಎಡ್ಡು ಸೆವಿ ಆಗಿದೆ. ಸೂಪರ್ ತುಪ್ಪ, ಸೆವಿ ಸೂಪರ್. ಕಾಯಿ ನಮ್ಮ ಮನ್ಸು ಎರಡು ಒಂದೇ. ಮನ್ಸು ನಮ್ ಕಾಯಿ ಎಲ್ಲ ದೇವ್ರಿಗೆ ಒಳ್ಳೇದ್ ಮಾಡಿದ್ರೆ ನಾವು ಏನಂತೀರ ಅಷ್ಟೇ. ಎಲ್ಲರ ಮನೇಲೂ ಹೀಗೆಯಾ? ಗಂಡಂದ್ರೆಲ್ಲ ಕಾಯಿ ತುರ್ತು ಕೊಡ್ತಾರ ಅಥವಾ ನಮ್ಮ ಮನೇಲಿ ಮಾತ್ರ ಹೀಗೆ? ಮಂಗಳೂರು ಕಡೆ ಎಲ್ಲ ನೀರ್ ದೋಸೆ ಅಂತ ಹೇಳ್ತಾರೆ. ನಮ್ಮ ಕುಂದಾಪುರ ಸೈಡ್ ಅಲ್ಲೆಲ್ಲ ನಾವು ಇದಕ್ಕೆ ನೀರ್ ದೋಸೆಗೆ ತೆಳಿನ ದೋಸೆ ಅಂತ ಹೇಳ್ತೀವಿ. ತೆಳಿನ ದೋಸೆ. ಈ ತೆಳಿನ ದೋಸೆ ಹೊಳು ಹೆಂಗ ದೋಸೆ ನಿಮ್ಮೂರಲ್ಲಿ ಎಲ್ಲ ಕಟ್ ಮಾಡಿ ಮಾತಾಡುದು. ತೆಳಿನ ದೋಸೆ ತೆಳಿನ ದೋಸೆ ಹೊಯ್ಯೂರ್ ಹೆಂಗಂತ ಈಗ ಮೇಡಮ್ ಹೇಳಿ ಕೊಡ್ತಾರ ಹಂಗೆ ಕಾಂಬ ಈಗ ಒಂದು ಹೋಯ್ತು ಕಾಣೀಗ. ಈ ತರ ಸೌಂಡ್ ಬರ್ತದೆ. ಚಟಾಪಟ. ಕಾಯಿ ಚಟ್ನಿ ಹೇಗೆ ಮಾಡುದಂತ ಈಗ ಮೇಡಮ್ ನೋಡ್ತಾರೆ, ಮಾಡಿ ತೋರಿಸ್ತಾರೆ. ಎಲ್ಲ ನಾನೇ ಮಾಡೋದು, ನೀವೆಂತ ಮಾಡುದು? ನಾನು ವಿಡಿಯೋ ಮಾಡುದು. ಆಕ್ಚುಲಿ ನೀರ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಚಟ್ನಿ. ನೀರ್ ದೋಸೆ ಸ್ಪೆಷಲಿ. ಇಲ್ಲೆಲ್ಲ ಹರ್ಕಟ್ ಆಗಿದೆ, ಇಲ್ಲೆಲ್ಲ ಸೈಡ್ಗೆಲ್ಲ ಕವರ್. ನೀರ್ ದೋಸೆ ಬರುದೇ ಹೇಗೆ? ನೀರ್ ದೋಸೆಗೆ ಆಕ್ಚುಲಿ ಬೇರೆ ಎಲ್ಲ ದೋಸೆಗೆ ಶೇಪ್ ಇದೆ, ನೀರ್ ದೋಸೆಗೆ ಶೇಪ್ ಇಲ್ಲ. ನೀವು ಮಾಡೋದಕ್ಕೆ ಶೇಪ್ ಇಲ್ಲ, ನಾನ್ ಮಾಡೋದಲ್ಲ, ಯಾರು ಮಾಡಿದ್ರು ಸಹ ಶೇಪ್ ಇಲ್ಲ. ನಾವು ಶೇಪ್ ಕೊಟ್ರೆ ಮಾತ್ರ ಅದು ಶೇಪ್, ಅಮೀಬಾ ಶೇಪ್ ಅದು.
ಬಿಸಿ ಬಿಸಿ ತಿಂಡಿ. ಥ್ಯಾಂಕ್ ಯು. ಏನಾದ್ರೂ ನಿಮಗೆ ಈ ಕ್ರಿಕೆಟ್ ಒಂದು ಬಿಡುದಿಲ್ಲಲ್ಲ. ಇಂಡಿಯಾ ಇಂಡಿಯಾ ನೋಡುವ ಈಗ ತಿಂಡಿ ತಿಂದು ಹೇಗಾಗಿದೆ ಅಂತ ಹೇಳ್ತೇನೆ. ನಾನೇ ತಿನ್ನೋದು ಈಗ. ಅಂಬಾಟ ನೀವು ಮಾಡಿದ್ದು ಮುಳಿಸ್ತಾ ಇರೋದೆ ತಿಂತಾ ಇರೋದೆ. ಚಟಾಪಟ ಚಟಾಪಟ. ಆ ಕಾಯ್ದು ಫ್ಲೇವರು ಡವು ಡವು ಡವು. ಸಮಯ 8:30. ಪಿಕೆ ಹಾಗೂ ಅಮಿತ್ ಟಿವಿ ನೋಡುತ್ತಾ ತಿಂಡಿ ತಿಂತಾ ಇದ್ದಾರೆ. ಎಂತ ಬೇಕಾದ್ರೂ ಇಲ್ದೇ ಇರ್ತಾರೆ, ಆದ್ರೆ ಕಾಫಿ ಇಲ್ದೆ ಮಾತ್ರ ಇರುದಿಲ್ಲ. ನಂಗೆ ಕಾಫಿ ಟೀ ಎಲ್ಲ ಕುಡಿಯೋ ಅಭ್ಯಾಸ ಇಲ್ಲ, ಇವರಿಗೆ ಮಾತ್ರ ಒಂದು ಇರುದು. ದಿನಕ್ಕೆ ಎಷ್ಟು ಲೋಟ ಕೊಟ್ಟರು ಕುಡಿತಾರೆ. ದಿನಕ್ಕೆ ಎಷ್ಟು ಲೋಟ ಅಂದ್ರೆ ಮಿನಿಮಮ್ ಒಂದು 5-6 ಅಂತ ಹೋಗುತ್ತೆ. ಅದ್ರ ಮೇಲೆ ಡಿಪೆಂಡ್ಸ್. ಒಟ್ಟೊಂದರಲ್ಲಿ ಕಾಫಿ ಅಂತ ಬೇಕೇ ಬೇಕು, ಆ ಡೋಸ್ ಬೇಕೇ ಬೇಕಾಗ್ತದೆ. ಒಳ್ಳೆ ಕುಡ್ಕ ಕಾಫಿಯ ಸ್ವಾದ ಅತ್ಯುತ್ತಮ, ಉತ್ತಮ, ಜಬರ್ದಸ್ತ್. ಜ್ಯೂಸ್ 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 ಜ್ಯೂಸ್. ಏನ್ ಚೆನ್ನಾಗಿ ನೋಡ್ಕೊಂತಾಳಲ್ಲ ನಿಮ್ ವೈಫ್ ನಿಮ್ಮನ್ನ. ಚಿಂದಿ ಚಿತ್ರಾನ್ನ ಮೊಸರನ್ನ. ಇದಕ್ಕೆ ಮದುವೆ ಆಗಿದಲ್ಲ. ಹೌದು, ಒಂದು ಕೇರ್ಟೇಕರ್ ಬೇಕಲ್ಲ. ಸಮಯ 9 ಗಂಟೆ. ಅಮಿತ್ ಅವರು ಜ್ಯೂಸ್ ಕುಡಿತಾ ಇದ್ದಾರೆ. ದಾಳಿಂಬೆ ರಸ. ಹಾ, ಸೂಪರ್ ಆಗಿದೆ. ಇದ್ಯಾಕೆ ಇಲ್ಲಿಟ್ಟದ? ಒಣಗ್ಸುದಲ್ಲ, ಅದು ಎಲ್ಲ ಇದನ್ನೆಲ್ಲ ಹಾಕ್ಬೇಕು. 6 ಅಲ್ಲಿ ನೋಡ ಅಲ್ಲಿ ಅದನ್ನೆಲ್ಲ ಹಾಕ್ಬೇಕು ಹೇಳಿ ಫಸ್ಟ್. ಅದನ್ನ ಒಣಗ್ಸ್ಲಿಕ್ಕೆ ಹಾಕ್ಬೇಕು. ಎಲ್ಲಿ ಒಣಗ್ಸ್ಲಿಕ್ಕೆ ಹಾಕ್ಬೇಕಂತ ಯಾರು ಹೇಳಿಲ್ಲ ನಂಗೆ. ಅದನ್ನ ತೊಳಿಲಿಕ್ಕೆ ಹಾಕ್ಬೇಕು ಅಂತ ಹೇಳಿ. ಮ್ಯಾಚ್ ನೋಡ್ತಿಲ್ವಾ? ನೀವು ಯಾವಾಗ ಹೀಗೆ ಮಾಡ್ತೀರಾ? ಫಸ್ಟ್ ಅದನ್ನಿಗೆ ತೊಳಿಲಿಕ್ಕೆ ಹಾಕಿ. ಇಲ್ಲ ಕೀಲಾಕಿ. ನಾನೀಗ ಆಫೀಸಿಗೆ ಹೊರಡುವಂತ ಹೊತ್ತಾಗಿದೆ. ನಾ ಶಾಲೆಗೆ ಹೋಗಿ ಮತ್ತೆ ನಾನು ಬುತ್ತಿ ಕಟ್ಟಿ ಕೊಡುದು ಇಲ್ಲಿಯಾ? ಕ್ಯಾಮ್ರಾ ಬ್ಯಾಗ್ಸ್ ತಗೊಂಡೆ, ನೀರು ಬಾಟ್ಲಿ ನೇತ ಹೈಕಂದು, ಬ್ಯಾಗ್ ಹೈಕಂದು, ಬುತ್ತಿ ಕಟ್ಕಂದು ಹಾಪದೆ. ಎಷ್ಟು ಚಂದ ಇರುತ್ತಲ್ಲ ಮಕ್ಕಳ ಇಪ್ಪತ್ತಿಗೆಲ್ಲ. ಎಂತದೇ ಹೇಳಿ, ಮಕ್ಕಳು ಮಾಡುದೇ ಚಂದ ಅಲ್ಲಿಯಾ? ಹೇಳಿ, ನಿಮ್ಗೆ ಒಳ್ಳೇದಾಗ್ತದೆ ನಿನ್ಗೆ. ಆಫೀಸಿಗೆ ಕಳ್ಸೋದಿದೆಯಲ್ಲ ದೊಡ್ಡ ಕಷ್ಟದ ಕೆಲಸ. ಸಮಯ 9:20. ಪಿಕೆ ತನ್ನ ನೋವನ್ನು ತೋಡಿಕೊಳ್ಳುತ್ತಿದ್ದಾರೆ. ಅದು ಕೊಡು, ಇದು ಕೊಡು, ಸಾಕ್ಸ್ ಕೊಡು, ಪ್ಯಾಂಟ್ ಕೊಡು, ಶರ್ಟ್ ಕೊಡು, ವಾಲೆಟ್ ಕೊಡು, ವಾಚ್ ಕೊಡು. ಏನ್ ಕಲ್ತ್ಕೊಂಡು ಬಂದಿದ್ದೀರಾ ನೀವು? ಎಲ್ಲ ನಾನೇ ಮಾಡ್ಕೊಡುದಾದ್ರೆ. ನೀನು ಮದುವೆ ಆಗಿದೆ ಅಂತ ಮತ್ತೆ? ನನ್ನ ಅಪ್ಪ ನೋಡ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ, ನನ್ನ ಹತ್ರ ಕೆಲಸ ಮಾಡಿಸೋದು ನೋಡಿ ಅಂತೆ. ಹೋಗಿ ಹೇಳ. ಸಮಯ 9:30. ಅಮಿತ್ ಆಫೀಸಿಗೆ ಹೋಗುತ್ತಿದ್ದಾರೆ. ಬಾಯ್ ಬಾಯ್ ಬಾಯ್. ಲವ್ ಯು. ಲವ್ ಯು ಟು. ಬಾಯ್ ಬಾಯ್. 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 I love you. I love you. I love you. Love you. Okay, bye. ಯಕ್ಕೋ ನಾಗರು ಬಾಬಿ ಇದೇನಾ? ಯಕ್ಕೋ. Bye. ಬಾಯ್. One eternity later. ಸಮಯ ಸಂಜೆ 7 ಗಂಟೆ. ಅಮಿತ್ ಆಫೀಸ್ ಮುಗಿಸಿ ಮನೆಗೆ ಬಂದಿರುತ್ತಾರೆ. ಹಾಯ್. ಹೋಯ್. ಅಮ್ಮಿ ಬಂದ್ರು. ಅಮ್ಮಿ ಬಂತು. ಏನ್ ತಂದ್ರಿ? ನನಗೊಂದು ಗಿಫ್ಟ್ ತಂದಿದೆ, ನೋಡು ನೋಡು ನೋಡು. ಮ್ಯಾರೇಜ್ ಸರ್ಟಿಫಿಕೇಟಾ? ಹೌದು, ಅಫಿಷಿಯಲ್ ಆಗಿ ಮದುವೆ ಆಗಿದೆ. ಹಬ್ಬ, ಈಗ ನೀನು ಗಂಡ ಆದ್ರಿ ಅಲ್ಲ. ಅಮ್ಮಿಗೆ ಲೈಸೆನ್ಸ್ ಸಿಕ್ತು. ಎಷ್ಟು ಫೋಟೋ ಇದೆ. ನಿಮಗೆ ಈ ಮನೆಯಲ್ಲಿ ಜಾಸ್ತಿ ತೊಂದರೆ ಕೊಡೋರು ಯಾರು? ಎಲ್ಲಿ? ಇಲ್ಲಿ ಯಾರು ಕೊಡಲ್ಲ. ಸತ್ಯ ಹೇಳಿ. ಸತ್ಯ ಯಾರು ಕೊಡಲ್ಲ? ಕೊಡ್ತಾರೆ. ಇಲ್ಲ, ಅದ್ ಮಾಡಿ ಇದ್ ಮಾಡಿ ಅಂತ ಕೊಡಲ್ಲ. ಸತ್ಯ ಸತ್ಯ. ನೀವು ನನ್ ಖುಷಿಗಾದ್ರೂ ಅವರು ಅಂತ ಹೇಳ್ಬೇಕು ತಾನೆ. ನಿಮ್ಗೆ ಯಾರು ತುಂಬಾ ಇಷ್ಟ? ಇಬ್ರು. ಒಬ್ರನ್ನ ಹೇಳ್ಬೇಕು. ನೀವೇ ಇಷ್ಟ ನಮ್ಗೆ.
ಎಲ್ಲ ಆಫೀಸ್ ಮುಗಿಸ್ಕೊಂಡು ಬಂದಾಯ್ತು. ಇನ್ನೇನು ಒಂದಾನೊಂದು ಕಾಲದಲ್ಲಿ ನಾನು ಕ್ರಿಕೆಟ್ ಆಡ್ತಾ ಇದ್ದೆ, ಇವಾಗ್ಲೂ ಕೆಲವೊಂದ್ಸಲಿ ಕ್ರಿಕೆಟ್ ಆಡ್ತಾ ಇರ್ತೀನಿ. ಇವಾಗ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಸೆಷನ್ಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಎವ್ರಿ ವೀಕೆಂಡ್ ನಾನು ಮ್ಯಾಚ್ ಹೋಗ್ತಾ ಇರ್ತೀನಿ. ಮ್ಯಾಚ್ ನಾನು ಕೂಡ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನಂಗೆ ಇವತ್ತು ಶೂಟ್ ಇರ್ಲಿಲ್ಲ. ತುಂಬಾ ಬೋರಿಂಗ್ ಡೇ ನಂಗೆ. ಇವ್ರು ಆಫೀಸ್ಗೆ ಹೋಗಿದ್ರು, ನಾನೇನು ಮಾಡಿಲ್ಲ, ಬರೀ ತಿಂದಿದ್ದು ಮಲ್ಗಿದ್ದು, ತಿಂದಿದ್ದು ಮಲ್ಗಿದ್ದು, ತಿಂದಿದ್ದು ಮಲ್ಗಿದ್ದು. ಏನ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ. ಇಂಡಿಯಾ ಆಡೋದು ಒಂದೇ ಮೆಟ್ಲು ಬಾಕಿ ಇತ್ತು. ಸೊ ಆ ಮೆಟ್ಲು ನಾನು ಹತ್ಬೇಕಾದ್ರೆ ಅದು ಹೊಡೆದೋಗಿತ್ತು, ಅದಕ್ಕೆ ಹತ್ತಿಲ್ಲ. 20 ರೂಪಾಯಿ ಜಾಕ್, 20 ರೂಪಾಯಿ ಜಾಕ್. ಅದು ಹೇಳಿಕ್ ಬಂದಿದ್ದ. ಕರಿಮಣಿ ಮಾಲೀಕ ನೀನಲ್ಲ, 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 ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ. ನೋ ನೋ, ನೀನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಬಾಯ್. ಸಮಯ 7:30. ಕ್ರಿಕೆಟ್ ಆಡಲು PK ಅಮಿತ್ ಹೊರಟಿರುತ್ತಾರೆ. ನಾನೇ ನೀನಲ್ಲ, ಎಲ್ಲ ಮರೆಯುವುದು ನೀವೇ ತಾನೆ. ಯಾರೋ ನಂಗೆ ಇಷ್ಟಪಟ್ಟಿದ್ದಾರೆ ಕಾಣಿಸ್ತದೆ. ನಂಗೆ 2 ಪಿಂಕ್ ಪಲ್ ಹಾಕಿದ್ರು. ಮನೆಯಲ್ಲಿ ಪೆಂಡಾಲ್ ಎಲ್ಲ ಹಾಕಿದ್ದಾರೆ. ನಿಮಗೆ ಫೋಟೋಗ್ರಾಫಿಗೆ ಹೇಳಿಲ್ಲ? ನಾಳೆ ಊಟ ಕೇಳಿದ್ರು ಸಾಕ. ಹೌದು, ನಾಳೆ ಅಡಿಗೆ ಮಾಡೋದು ಬೇಡ. ಚಿಕ್ಕ ಮಾಡಿದ್ದಾರೆ, ಒಳ್ಳೆ ಊಟ ಇರ್ತದೆ. ನಾಳೆ ಹೋಗುದು ಬಾರಿಸುದಿ. ಹೇ ಪ್ರತೀಕ್, ಅವನ ಅಮ್ಮ ಬೆಡ್ಸ್ತಾರೆ ಮೊನ್ನೆ ಗೋವಿಡ ನೋಡಿ ಅಂತ. ಎಂತಕ್ಕೆ ಹಿಂಗೆ ಮಾಡ್ರೆ ಹೆಣ್ಣು ಯಾರು ಕೊಡ್ತಾರ ಅಂತ. ಹೌದಾ? ಜುಮ್ ಜುಮ್ ಮಾಯಾ ಪ್ರಾಯ ಬಂದ್ರೆ ಏನಿದು ಮಾಯಾ. ಕುಂದಾಪುರದಲ್ಲೆಲ್ಲ ನೀವು ಬಾರಿ ಫೇಮಸ್ ಆಗಿದ್ದೀರಂತೆ. ಕುಂದಾಪುರಕ್ಕೆ ಹೋಯ್ಲೇ ಇಲ್ಲ, ಅದಕ್ಕೆ ಜೀವನ ಆಗ್ತದ್ದು. ನಮ್ದು ಓಪನಿಂಗ್ ಬ್ಯಾಟ್ಸ್ಮನ್ ಮಿಸ್ಟರ್ ಕರಿಕಿರಣ್. ಅಮ್ಮ 4th ಇಯರ್ಗೆ ನಮ್ಗೆಲ್ಲರಿಗೂ ಕ್ಯಾಪ್ಟನ್, ನಂಗೂ ಅಮಿತ್ ಎಲ್ಲರಿಗೂ. ಹಾಗೆ ಅವ್ರಿಗೆ ಕರಿಕಿರಣ್ ಅಂತ ಹೆಸರು ಬಂದಿದೆ. ಕರಿಕಿರಣ್ ಅಂತ ನಾವಿಟ್ಟಿದ್ದ, ಅವನ ಹೆಸರು ಕಿರಣ್ ಅಷ್ಟೇ, ಕಿರಣ್ ಶೆಟ್ಟಿ. ಎಂತ ಮಾತಾಡುದಿಲ್ಲ ಅಲ್ಲ, ನೀವ್ ಮಾತಾಡಿ. ಸೆನ್ಸರ್ ಮಂಡಳಿ ಅವ್ರು ರಾಜೀನಾಮೆ ಕೊಟ್ಟು ಹೋದ್ರು. ಓಡಿ ಹೋಗಿ ಹಿಂಗ ಬಿಸಾಡ್ತೀರಾ? ಹೌದು. ಕೇಕೆ ರೈಟ್ ಆಮ್ ಓವರ್. ಗರ್ನಲ್ ಹೋಗಿ ಬಿಸಾಗಿದೆ. ಸಮಯ 8:30. ಅಮಿತ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಓ, ನಾನಿಲ್ಲ ಆಟಕ್ಕೆ, ನಾನು ಹೋಗ್ತೇನೆ. ಏ ಅಮ್ಮಿ, ಹಂಗೆಲ್ಲ ಹೊಡಿಬೇಡಿ, ಇಲ್ಲಿ ತುಂಬಾ ರಿಸ್ಕ್ ಆಗ್ತಿದೆ ನಮ್ಗೆಲ್ಲ. ನೆಟ್ ಇರೋದಕ್ಕೆ ಆಯ್ತು. ಅಮ್ಮ ಭಯಂಕರ ಚುರ್ಕ್ ನಿನ್ ಗಂಡ. ಏನ್ರಿ ಸಕ್ಕದಾಗಿ ಆಡಿದಿರ ಇವತ್ತು? ನಾವು ಗೊತ್ತಲ್ಲ, ಅವಾಗ್ಲೇ ಹೆಂಗೆ ಇವಾಗೆಲ್ಲ ಕೇಳ್ಬೇಕಾ? ನಂಗೆ ಆಡ್ಲಿಕ್ಕೆ ಬರುದಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿದೆ. ಹಂಗೆ ತಾನೆ ಹಮಾರ ಆದ್ಮಿ ಅಲ್ಲ ಅಂದ್ರೆ ಅವ್ರಿಗೆ ಹೇಳ್ಕೊಂಡು ಹಮಾರ ಆದ್ಮಿ ನೈ ಎಲ್ಲೋ ತುಮಾರ ಪೈಸಾ ಇಲ್ಲ, ಕಾಸು ತಗೊಳ್ಳಿ ಸರ. ಈಗ ನಾನು ಇದು ಹೊಡೆಯುದು ಆ ವಿಕೆಟ್ಗೆ ಬೀಳ್ತದ ಇಲ್ವಾ? ಬೀಳ್ತದೆ. ಹಾಗಾದ್ರೆ ನಾನು ಬೀಳ್ಸ್ತೀನಿ. शोएब अख्तर ಯಾರು? ನಾನೀಗ ಹಾಕುದು ನಾಕಲ್ ಆಡ್ಲಕ್ಕ ಒಂದು ನಿಕಾಲ್ ದೇಗ ಅಭಿ ದೇಖ್ಲೋ. ಕೋಟೇಶ್ವರದ ಮಾಣಿಕ್ಯ, ಕೋಟೇಶ್ವರದ ಮುತ್ತು ಶೆಟ್ಟಿ. ಅಲ್ಲಿ ಎಲ್ಲ ಕಿಚ್ಚೋಗಿರುತ್ತೆ. ಇದರ ಹೆಂಗ ಸಾಧ್ಯ? ಇದೇ ನಮ್ಮ ಪಟೇಲ್ ಮನಿ ತಾಕತ್ತು.
ಪಾಪ ಚಿಕ್ಕ ಮಕ್ಕಳಿಗೆ ಹೆದರಿಸುದ ನೀವು? ಚಿಕ್ಕ ಮಕ್ಕಳಿಗೆ ನೀವು ಹೆದರಿಸುದ? ಅವ್ರಿಗೆ ಬಾಯಿ ಕಟ್ತುಂಟಂತೆ. ಆಕ್ಸಿಜನ್ ಮಾಸ್ಕ್ ಬೇಕಾ? ಆಕ್ಸಿಜನ್ ಮಾಸ್ಕ್ ಮೂವಿ ಕೊಟ್ರೆ ಅವೆಲ್ಲ ಸತ್ಯ ಅಂತ. ಅದು ಅನಸ್ತೀಶಿಯಾ ಇತ್ತು, ಇಟ್ರು ಕೂಡ ಅನಸ್ತೀಶಿಯಾ. ಏನೋ ನೀನು ಯಾಕೋ ನೀವೆಲ್ಲ ಹಿಂಗೆ ಇದನ್ನೆಲ್ಲ ಹಾಕ್ತಾ ಇರ್ಬೇಡ, ಸರಕಾರ ಬರಬಾಯಿ ಕಡಿಮೆ ಆಗ್ತಾವ. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಉಂಟು. ಪ್ರಿಯಂ ಕಪ್ ಅದು IPL ಕಿಂತ ದೊಡ್ಡ ಕಪ್ ಅದು. ನಮ್ಮ ಮದುವೆ ನೀ ಅಷ್ಟು ಕೆಳಗೆ ಹಾಕಿದೆ. IPL ಕಂಪೇರ್ ಮಾಡಿದ್ನಾರೆ. ಆಕ್ಸಿಜನ್ ಸಿಲಿಂಡರ್ ಇಡೀ ಊರಿಗೆ ತೋರಿಸ್ತಾ ಇವ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಒಳಲಿ ಬೆಂಡ್ ಆಗಿರುವ ಆಟಗಾರ. ಸುಸ್ತಾಯ್ತು. ಸಮಯ 10 ಗಂಟೆ. PK ಮತ್ತು ಅಮಿತ್ ಊಟ ಮಾಡುತ್ತಿದ್ದಾರೆ. ಮೃಷ್ಟಾನ್ನ ಭೋಜನ ಸೂಪರ್. ಓಕೆ, ಗುಡ್ ನೈಟ್. ಗುಡ್ ನೈಟ್, ಶುಭ ರಾತ್ರಿ. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಪ್ರಪಂಚದಲ್ಲಿ ಕರಿಮಣಿ ಮಾಲೀಕ ನೀನೇ ನನ್ನನ್ನಲ್ಲ ಅನ್ನೋ ಹುಡುಗಿನ ಹುಡ್ಕೊಂಡು ಚೆನ್ನಾಗಿರಿ. ಶುಭರಾತ್ರಿ.